ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇರುವಂತ ಸುದ್ದಿ. ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ ರೇವಣ್ಣ ವಿಡಿಯೋ ಹಲ್ಚಲನೆ ಎಬ್ಬಿಸಿದೆ. ಪ್ರಜ್ವಲ್ ರೇವಣ್ಣ ಕರೆತರಲಿಕ್ಕೆ ಸಹಾಯವನ್ನ ಕೋರಿ ಪಿಎಂಗೆ ಸಿಎಂ ಪತ್ರವನ್ನ ಬರೆದಿದ್ದಾರೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗಲಿಕ್ಕೆ 7 ದಿನ ಕಾಲಾವಕಾಶವನ್ನ ಕೇಳಿದ್ದಾರೆ. ಮತ್ತೊಂದು ಕಡೆ ಪ್ರಜ್ವಲ್ ಮೊದಲ ಬಾರಿಗೆ ಸಾಮಾಜಿಕ ಜಾಲತಾಣದ ಮುಖಾಂತರ ಈ ಒಂದು ವಿಡಿಯೋ ಏನು ಈಗ ಆಲ್ರೆಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ, ಅದ್ರ ಬಗ್ಗೆ ಪ್ರಜ್ವಲ್ ರಿಯಾಕ್ಷನ್ ಕೊಟ್ಟಂತ ಆಗಿರುವಂಥದ್ದು, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನೋಡೋಣ. ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಪಾಸ್ಪೋರ್ಟ್ ಕೊಡೋರು, ಯಾರು ವೀಸಾ ಕೊಡೋರು, ಯಾರು ಇವ್ರು ಗೊತ್ತಿಲ್ಲದೆ ಹೊಂಟೋದಾರ? ಹೌದು, ದೇವೇಗೌಡರೇ ಪ್ಲಾನ್ ಮಾಡಿ ಕಳಿಸಿರೋದು. ನನಗೆ ಗೊತ್ತಿರೋ ಮಟ್ಟಿಗೆ 23ನೇ ತಾರೀಕಿನಿಂದ ಹರಿದಾಡ್ಲಿಕ್ಕೆ ಶುರು ಆಯಿತು. 21ರಿಂದ 28ರ ತನಕ ಏನ್ ಮಾಡ್ತಾ ಇದ್ದೀರಿ ನೀವು? ಸರ್ಕಾರದವರು ಪತ್ರಿಕೆಯಲ್ಲೇ ಬಂದಿತ್ತು ಅವ್ರು ಇವತ್ತು ಹೋಗ್ತಾ ಇದ್ದಾರೆ ವಿದೇಶಕ್ಕೆ ಅಂತ. ಏನ್ ಕತ್ತೆ ಕಾಯ್ತಾ ಇದ್ದೀರಿ ನೀವು? ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು, ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು, ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು, ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಇದನ್ನೇ ಇಲ್ಲಿರ್ತಕ್ಕಂಥ ಪ್ರಶ್ನೆ. ದೊಡ್ಡ ಅಪರಾಧ ಇಲ್ಲಿ ಏನು ನೀವು SIT ಕೊಟ್ಟಿದ್ದೀರಿ, ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ CM. ಫಸ್ಟು ದೇವರಾಜೇಗೌಡ ಯಾರು ಭೇಟಿ ಮಾಡಿದ್ದ ನನಗೆ ಗೊತ್ತಿಲ್ಲ. ನಮ್ಮ ಸ್ಪೋಕ್ಸ್ಮನ್ ಹೇಳೋರೆ ಮುಂಚಿತವಾಗಿ ಕುಮಾರಸ್ವಾಮಿನ ಭೇಟಿ ಮಾಡಿದರು, ತಿರ್ಗಾ BJP ಅವ್ರಿಗೆ ಕೊಟ್ಟಿದ್ರು ಅಂತ. ನಾವು ಮಾಡಬೇಕು ಅಂದಿದ್ರೆ ನಮ್ಗೆ ಗೊತ್ತಿತ್ತು ಹೆಂಗೆ ಮಾಡಬೇಕು ಅಂತ. ನಾವು ಅಂಥ ಕೆಲಸಕ್ಕೆ ಅವಶ್ಯಕತೆ ಇಲ್ಲ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ DK ಶಿವಕುಮಾರ್ ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂತ ಅಂದರೆ ಊಟ ಕರಗೋದಿಲ್ಲ. ಕುಮಾರಸ್ವಾಮಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಅವ್ರ ಆರೋಪಗಳನ್ನ ಮುಚ್ಚಾಕೊಳ್ಳೋದಕ್ಕೆ ಏನು ಬೇಕೋ ಅವ್ರು ಹೇಳ್ತಾನೆ ಇರ್ತಾರೆ. ದಿನ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಇರ್ತಾರೆ. ಅನ್ಯಾಯ ಆಗಿರೋದು ಯಾರಿಗೆ? ಹೆಣ್ಣು ಮಕ್ಕಳುಗಳಿಗೆ. DK ಶಿವಕುಮಾರ್ ಅವ್ರ ಮೇಲೆ ಆರೋಪ ಯಾವುದನ್ನು ಬಿಟ್ಟಿದ್ದಾರೆ? DK ಶಿವಕುಮಾರ್ ಅವ್ರ ಹತ್ರ ಇತ್ತು ಅಂತ ಅಂದಿದ್ದಿದ್ರೆ ಮುಂಚಿತವಾಗಿ ಬಿಡುಗಡೆ ಆಗುತ್ತೆ. ಹೌದಾ ಅಲ್ವಾ? ಸುಮ್ಮನೆ ಅನಾವಶ್ಯಕವಾಗಿ DK ಶಿವಕುಮಾರ್ ಅವ್ರನ್ನ ಕರೆತರುವಂತ ಪ್ರಯತ್ನ. ಇದೆಲ್ಲ ಸುಳ್ಳಿನ ಆರೋಪ ಎಲ್ಲ. ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ ನಾನು. ಅದೇನಿದ್ರು ಅವರು ಹೊರಗಡೆ ಹೋಗಿರೋದು, ಅವ್ರ ಏರ್ ಟಿಕೆಟು ಅದೆಲ್ಲ ಸಿಕ್ಕಿರ್ತಕ್ಕಂಥದ್ದು, ಅದೆಲ್ಲ ಹೊರಗಡೆ ಹೋಗಿದ್ದಾರೆ ಅಂತಕ್ಕಂಥದ್ದು ಖಾತ್ರಿ ಆಗಿದೆ. ಅವ್ರನ್ನ ವಾಪಸ್ ಕರ್ಕೊಂಬರೋದಕ್ಕೆ ಏನೆಲ್ಲ ಪ್ರೊಸೀಜರ್ ಮಾಡಬೇಕು ಅದನ್ನು SITನವರೇ ಮಾಡ್ಕೊಳ್ತಾರೆ. SIT ಕೊಟ್ಟಿದ್ದಾರೆ. SIT ಕೊಟ್ಟ ಮೇಲೆ ಅದೊಂದು ಪ್ರಮುಖವಾದಂಥ ಸಂಸ್ಥೆ. ಸತ್ಯಾಸತ್ಯತೆ ಈಚೆಗೆ ತರ್ತಾರೆ. ಕೂಲಂಕುಷವಾಗಿ SITಯವರು ಎಲ್ಲ ವಿಚಾರದಲ್ಲಿ, ಯಾವುದೇ ವಿಚಾರದಲ್ಲಿ ರಾಜಿ ಆಗದೆ ಇದಕ್ಕೆ ನ್ಯಾಯ. ಇವತ್ತು ವಿಶೇಷವಾಗಿ ಮರ್ಯಾದಸ್ಥ ಮಕ್ಕಳು, ಹೆಣ್ಮಕ್ಳನ್ನ ಬೀದಿಗೆ ತಂದಿರ್ತಕ್ಕಂಥದ್ದು, ಮೊದಲು ಅವ್ರಿಗೂ ಶಿಕ್ಷೆ ಆಗಬೇಕು. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲು ನೋಡ್ತಾ ಇದ್ವಿ, ಇಲ್ಲಿ ಎಲ್ಲ ಪಕ್ಷದವರು ಕೂಡ ಮೈಗೆ ಎಣ್ಣೆ ಹಚ್ಕೊಂಡು ಓಡಾಡ್ತಿದ್ದಾರೆ. ನಮಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತು, ಅವ್ರು ಸರಿ ಮಾಡಬೇಕಾಯ್ತು, ಸರಿ ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರತಿಕ್ರಿಯೆಗಳು, ಆರೋಪ ಪ್ರತ್ಯಾರೋಪಗಳು. ಮಾಡ್ದವ್ ನೋಡೋಗಿದ್ದಾನೆ, ಇನ್ನೂ ಒಂದು ಕಡೆ ನಾವೇನು ತಪ್ಪೇ ಮಾಡಿಲ್ಲ, ಇದು ಮುಂದೆ ಗೊತ್ತಾಗುತ್ತೆ ಸತ್ಯ ಎಲ್ಲವೂ ಅನ್ನುವಂಥ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಫಸ್ಟ್ ರಿಯಾಕ್ಷನ್ ಕೊಟ್ಟಿರುವಂಥದ್ದು. ಹೇಗೆ ಹೇಳ್ತಾ ಹೋಗ್ಬೋದು ಇದ್ರ ಬಗ್ಗೆ ಅಂತ? ಪೃಥ್ವಿ, ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಅಬ್ಸಲ್ಯೂಟ್ ಪಾಲಿಟಿಕ್ಸ್. ಇದರಲ್ಲಿ ಎರಡನೇ ಅನುಮಾನನೇ ಇಲ್ಲ. ಈಗ ಯಾರು ಈ ವಿಚಾರವನ್ನು ಏನು ಎತ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋಗ್ತಿದ್ದಾರೆ, ಅದು ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ ಏನು JDS ಅವರು ಹೇಳ್ತಾ ಇದ್ದಾರೆ. ಅದರ ಹೊರತಾಗಿ ಈಗ JDS ಕೂಡ ಪಾಲಿಟಿಕ್ಸ್ ಮಾಡ್ತಿದೆ ಅಂತ ಕಾಂಗ್ರೆಸ್ ಹೇಳ್ತಿದೆ. ಅದರ ಈಗ ಕೇಳ್ತಾ ಇರುವಂಥದ್ದು 7 ದಿನಗಳ ಸಮಯಾವಕಾಶ. ಈಗ ಹೋಗಲಿಕ್ಕೆ ಬಿಟ್ಟವ್ರು ಯಾರು ಅನ್ನೋ ಪ್ರಶ್ನೆ. ಅದನ್ನು ಈಗ ಮತ್ತೆ ಕೇಂದ್ರದ ಅಂಗಳಕ್ಕೆ ಚೆಂಡನ್ನು ಎತ್ತಿದ್ದಾರೆ ಸಿದ್ದರಾಮಯ್ಯ ಅವರು. ಆದರೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಎಲ್ಲಿ ಬಂದಿರುತ್ತೆ? ಸ್ಟೇಟಲ್ಲಿ ಬಂದಿರುತ್ತೆ. ಸೊ ಇಲ್ಲೆಲ್ಲ ಸರ್ಕ್ಯುಲೇಟ್ ಆಗಿದೆ ಅಂದಮೇಲೆ ಅಲ್ಲಿವರೆಗೆ ಏನು ಮಾಡ್ತಾಯಿದ್ರು? ಮಹಿಳೆಯರ ಕಾಳಜಿ ಮತ್ತು ಅವರ ಗೌರವ, ಆತ್ಮಗೌರವ, ಈ ವಿಚಾರಗಳಲ್ಲಿ ಏನು ಇರಲಿಲ್ವಾ? ಯಾವುದೇ ಒಂದು ಸ್ಟ್ಯಾಂಡ್ ತಗೊಳ್ಳುವಂಥ ಅವಕಾಶ ರಾಜ್ಯ ಸರ್ಕಾರಕ್ಕೆ ಇರಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಅದನ್ನೇ ಅಮಿತ್ ಶಾ ಅವರು ಮೊನ್ನೆ ಎತ್ತಿರುವಂಥದ್ದು ಈ ವಿಚಾರವಾಗಿ. ಇನ್ನು ಅದರ ಹೊರತಾಗಿ ಇವರು ಆರೋಪ ಮಾಡ್ತಿರೋದೇ ನಿಜ. ಆದರೆ ಈಗ BJP ಯಾವ ಸ್ಥಿತಿಯಲ್ಲಿದೆ ಅಂದರೆ, ಯಾವ ಇಕ್ಕಟ್ಟಿನಲ್ಲಿದೆ ಅಂದರೆ, ಹೌದು ಎಲ್ಲ ಪ್ರೊಸೀಜರ್ನ ಈಗ ಇವರು ಹೇಳಿದಂತೆ ಡಿಮ್ಯಾಂಡ್ ಮಾಡ್ತಿರುವಂತೆ. ಯಾಕಂದರೆ ಮಹಿಳೆಯರ ನಾರಿ ಶಕ್ತಿ, ಮಹಿಳಾ ಆತ್ಮಗೌರವ, ಅವರ ಸಶಕ್ತೀಕರಣ ಅಂತೆಲ್ಲ ಮಾತನಾಡ್ತಿರುವಂಥ ಸಂದರ್ಭದಲ್ಲಿ ಈಗ ಅವ್ರನ್ನ ಕರ್ಕೊಂಬರಬೇಕು ಅನ್ನೋ ರೀತಿ ಒಂದು ಪೊಲಿಟಿಕಲ್ ನರೇಟಿವ್ ಬಿಲ್ಡ್ ಆಗಲಿಕ್ಕೆ ಅಂಥದ್ದೊಂದು ಇಕ್ಕಟ್ಟಿಗೆ BJP ಕೂಡ ಸಿಲುಕ್ತು. ಈಗಾಗಲೇ BJPಯ ಹಲವಾರು ನಾಯಕರುಗಳು, ರಾಜ್ಯ ನಾಯಕರಿಂದ ಹಿಡಿದು ರಾಷ್ಟ್ರ ನಾಯಕದವರೆಗೆ ಈ ವಿಚಾರದಲ್ಲಿ, ಯಾಕಂದರೆ ಇದನ್ನು ದೊಡ್ಡ ನೇಷನ್ ವೈಡ್ ಅತಿ ದೊಡ್ಡ ಏನು ಒಂದು ನರೇಟಿವ್ ಆಗಿ ಬಿಲ್ಡ್ ಮಾಡಿರೋದ್ರಿಂದ, ಕಾಂಗ್ರೆಸ್ ಇದನ್ನು ಬಳಸ್ಕೊಂಡಿರೋದ್ರಿಂದ
ಅದು ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಈಗ ಸಂಬಂಧಪಟ್ಟವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದರ ಫರ್ದರ್ ಇನ್ವೆಸ್ಟಿಗೇಷನ್ ಏನು SIT ಏನಾಗಿದೆ ಅದರ ನಂತರ ಹೊರ ಬರುತ್ತೆ. ಆದರೆ ಈ ಕ್ಷಣದಲ್ಲಿ ಏನು ಡ್ಯಾಮೇಜ್ ಮಾಡಬೇಕಿತ್ತು ಆಗಬೇಕಿತ್ತು ಅದೆಲ್ಲವೂ ಕೂಡ ಆಗ್ತಾ ಇದೆ ಮತ್ತು ಜನರ ಮನಸ್ಸಿಗೆ ಅಸಹ್ಯಕರ ಅನ್ನೋ ರೀತಿ ಇವೆಲ್ಲ ಸರ್ಕ್ಯುಲೇಟ್ ಆಗಿದೆ. ಆ ವಿಚಾರದಲ್ಲಿ ಈಗ ರಾಜಕೀಯಕ್ಕೋಸ್ಕರ ಕೇಳ್ತಾ ಇರ್ಬೋದು, ಯಾವುದಕ್ಕೋಸ್ಕರನಾದರೂ ಕೇಳ್ತಾ ಇರ್ಬೋದು. ಆದರೆ ಇದು ಮಾಡಿರೋ ವ್ಯಕ್ತಿ ತಪ್ಪು ಅನ್ನೋದಾದರೆ ಅದನ್ನು ಸರ್ಕ್ಯುಲೇಟ್ ಮಾಡಿರೋ ವ್ಯಕ್ತಿ ಇದೆಯಲ್ಲ, ಈಗ ಅಲ್ಲೊಂದು ಗೌರವಯುತವಾಗಿ ಇದನ್ನು ಎಂಕ್ವೈರಿ ಮಾಡುವಂಥ ಅವಕಾಶಗಳಿತ್ತು ಅಂತ ಅದನ್ನು ಸಂಬಂಧಪಟ್ಟವ್ರಿಗೆ ಕೊಟ್ಟು ಫಿಕ್ಸ್ ಮಾಡ್ಬೋದಿತ್ತು. ಅಂದರೆ ಇವರು ಇಂಥ ಒಂದು ನೀಚ ಕೃತ್ಯವನ್ನು ಮಾಡಿದ್ದಾರೆ ಅಂತ. ಆದರೆ ಅಷ್ಟೆಲ್ಲ ಹೆಣ್ಣುಮಕ್ಕಳ ಮರ್ಯಾದೆಯನ್ನು ಬೀದಿಗಿಟ್ಟಿದ್ದಾರಲ್ಲ, ಆ ಕಲ್ಪ್ರಿಟ್ನು ಕೂಡ ಇಲ್ಲಿ ಫಿಟ್ ಮಾಡಲೇಬೇಕಾಗುತ್ತೆ. ಅದು ಕೂಡ ಒಂದು ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದರೆ 100% ಪ್ರಜ್ವಲ್ ರೇವಣ್ಣಗೆ ಇದರಲ್ಲಿ ಶಿಕ್ಷೆ ಆಗಲೇಬೇಕು. ಆಪ್ಟಿಮಮ್ ಶಿಕ್ಷೆ ಏನಿದೆ ಅದಾಗಲೇಬೇಕು. ಅಂಡರ್ ನಾನೇ ವಿಡಿಯೋ ಬಿಟ್ಟಿದ್ದು ಅಂತ ಕಾರ್ತಿಕ್ ಹೇಳ್ತಾ ಇದ್ರು ಕೂಡ ಸೈಲೆಂಟ್ ಆಗಿದ್ದಾರೆ. ಬರೀ ಇವ್ರಿಗೆ ಮಾತ್ರ ನೋಟಿಸ್ ಕೊಟ್ಕೊಂಡು ಸೊ ಇಲ್ಲಿ ಏನಿದೆ ಎಕ್ಸಾಕ್ಟ್ಲಿ. ಸೊ ಬ್ಯಾಕ್ ಎಂಡಲ್ಲಿ ಏನೇನು ಆಗ್ತಿದೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಈಗ ಇವರೇನೋ ರೇವಣ್ಣ ಫ್ಯಾಮಿಲಿ ಅವರು ಪೂಜೆ ಮಾಡ್ತಾರೆ, ಏನು ಪೂಜೆ ಮತ್ತು ಏನು ಪೂಜೆ ಪುನಸ್ಕಾರ ಇವೆಲ್ಲ ನಾಚಿಕೆ ಮಾನ ಮರೆಯಲ್ದಿರೋ ವಿಚಾರ ಇಲ್ವೇನ್ರಿ? ಈ ಥರ ಆಗಿರೋದೇ ಹೌದಾದರೆ ಏನು ಮಾಡೋದೆಲ್ಲ ಏನು ಮನೆ ಮುಂದೆ ಬೃಂದಾವನ ಅನಾಚಾರ ಮಾಡಿ ಅನ್ನೋ ಥರ ಆಗಲ್ವ? ಸೊ ಇದ್ರ ಬಗ್ಗೆ ಮುಂಚೆನೇ ಗಮನ ವಹಿಸಬೇಕಿತ್ತು. ಇದೆಲ್ಲ ಸುಳ್ಳು ಆರೋಪ ಅಂತಾರಲ್ಲ, ಇಷ್ಟೆಲ್ಲ ಆಗ್ತಿರ್ಬೇಕಾರೆ. ಸೊ ಇದು ಒಂದು ವಿಚಾರ. ಇನ್ನು ಅದರ ಹೊರತಾಗಿ ಆ 7 ದಿನದ ಸಮಯಾವಕಾಶವನ್ನು ಯಾಕೆ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದ್ದಾರೆ, ಏನಾಗ್ತಾ ಇದೆ, ಈಗ SITಗೆ ಏನು ಸಿಗ್ತಾ ಇದೆ, ಇವೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಈ 7 ದಿನಗಳಲ್ಲಿ ಸಾಕ್ಷ್ಯಗಳನ್ನು ತಿರುಚುವಂಥ ಅಥವಾ ಸಾಕ್ಷ್ಯಗಳನ್ನು ಒತ್ತಡ ಹಾಕುವಂಥ ಇಂತಹ ಒಂದು ಏನು ಅವಕಾಶಗಳಿಗೂ ಕೂಡ ಆಸ್ಪದ ಇರುತ್ತೆ. ಸೊ ಅದನ್ನು ಕೂಡ ಗಮನ ಹರಿಸಬೇಕು. ಯಾಕಂದರೆ ಈಗ ಕಂಪ್ಲೇಂಟ್ ಕೊಟ್ಟಿರುವಂಥ ಈ ಕಂಪ್ಲೇಂಟ್ನ ಸ್ವರೂಪದಲ್ಲಿ ನೋಡಿದ್ರೆ ರೇವಣ್ಣ ಅವರು A1 ಇದ್ದಾರೆ, A2 ಪ್ರಜ್ವಲ್ ಇದ್ದಾರೆ. ಸೊ ಪ್ರಜ್ವಲ್ ಸರಿ ಇರಲಿಲ್ಲ ಬುದ್ಧಿ ಅನ್ನೋವಂಥ ಒಂದು ಮಾತನ್ನು ಹೇಳಿದರೆ ಬಿಟ್ಟರೆ ಇದರಲ್ಲಿ ಪ್ರಜ್ವಲ್ ರೇವಣ್ಣ ಸಂಬಂಧಿತ ಅವರದ್ದು ಎನ್ನಲಾದ ವಿಡಿಯೋಗಳು ಏನೇನು ಹರಿದಾಡ್ತಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟವ್ರು ಯಾರಿಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ SIT ಏನು ಮಾಡ್ತಾ ಇದೆ, ಅಥವಾ ಈಗ SIT ಹಾಸನಕ್ಕೆ ಹೋದಂಥ ಹೊಳೆನರಸೀಪುರಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಸಿಕ್ಕಿದೆ ಅವರಿಗೆ, ಇದೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಎಷ್ಟು ಡ್ರ್ಯಾಗ್ ಆಗುತ್ತೆ ಟೈಮು, ಅದೆಲ್ಲವೂ ಕೂಡ ಎಂಟೈರ್ ಇನ್ವೆಸ್ಟಿಗೇಷನ್ ಮೇಲೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸೊ ಅದಕ್ಕೆ ಪೂರಕವಾಗಿ ಈಗೆಲ್ಲ ಏನು ರಾಜಕೀಯ ಆರೋಪಗಳೇನು ಬರ್ತಾ ಇದೆ ಅದು ನಿಜ ಅನ್ನೋದಾದರೆ ಈಗ SIT ಕೂಡ ಕ್ವಿಕ್ಕಾಗಿ ಇದ್ರ ಬಗ್ಗೆ ಏನು ಸಂಬಂಧಪಟ್ಟವರನ್ನು ತೆಗೆದುಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವ ರೀತಿ ಅದನ್ನು ಇನ್ವೆಸ್ಟಿಗೇಷನ್ ಫರ್ದರ್ ಲೆವೆಲ್ಗೆ ತಗೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕಂತೂ ಶಿಯರ್ ಪಾಲಿಟಿಕ್ಸ್ ಕಾಣಿಸ್ತಾ ಇದೆ. ಎಸ್ ಪಟೇಲ್ ರೈ, ಇಲ್ಲಿ ಅಂದರೆ ಅವ್ರನ್ನ ಉಚ್ಚಾಟನೆ ಮಾಡಬೇಕು, ಅಮಾನತು ಮಾಡಬೇಕು ಅನ್ನುವಂಥ ಆಗ್ರಹದ ಜೊತೆ BJP ನಾಯಕರ ಮಾತುಗಳನ್ನು ನೋಡುವಂಥ ಸಂದರ್ಭದಲ್ಲಿ ಯಾರು ವೈಯಕ್ತಿಕವಾಗಿ ಪ್ರಜ್ವಲ್ನ ಟೀಕೆ ಮಾಡ್ತಾ ಇಲ್ಲ ಉಚ್ಚಾಟನೆ ಮಾಡ್ತಾರೆ, JDS ಕ್ರಮ ಕೈಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಇನ್ನೊಂದು ಕಡೆ ಅಮಿತ್ ಶಾ ಅವರು ಕೂಡ ವಾಗ್ದಾಳಿ ಮಾಡಿದ್ರು, ಅವ್ರದ್ದೇ ಸರ್ಕಾರ ಇದೆ, ಯಾಕೆ ಏನು ಕ್ರಮ ಕೈಗೊಂಡಿಲ್ಲ, ಅವರೇ ಅಲ್ವಾ ಬಿಟ್ಟಿರೋದು ಹಾಗಾದ್ರೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ರು. ಅದಕ್ಕೆ ಟಕ್ಕರ್ ರೀತಿಯಲ್ಲಿ CM ಸಿದ್ದರಾಮಯ್ಯನವರು ಕೂಡ ಪತ್ರ ಬರೆದಿದ್ದಾರೆ. ಇನ್ನೊಂದು ಕಡೆ ಈ SIT ಈಗ ಆಲ್ರೆಡಿ ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ದಿನಕ್ಕೆ 2 ವಿಡಿಯೋಗಳು ಕೂಡ ಹೊರಗಡೆ ಬರ್ತಾ ಇರುವಂಥದ್ದು. ಎಲ್ಲಿ ಲೂಪೋಲ್ಸ್ ಆಗ್ತಾ ಇದೆ, ಸರಿಯಾದಂಥ ರೀತಿಯಲ್ಲಿ ತನಿಖೆನೂ ಕೂಡ ಆಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಇದು ಸಾಮಾಜಿಕ ಮತ್ತು ರಾಜಕೀಯವಾಗಿ ಇರುವಂಥ ಅತಿದೊಡ್ಡ ಈ ರಾಜ್ಯದ ಕುಟುಂಬದ ಮೊಮ್ಮಗ ಮಾಡಿರ್ತಕ್ಕಂಥ ಅತಿದೊಡ್ಡ ಕುಕೃತ್ಯ. ಇದರಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರೆಲ್ಲ ಇದ್ದಾರೆ, ಮೊದಲು ವಿಡಿಯೋ ಮಾಡಿದಂಥವರು, ವಿಡಿಯೋ ಬಿಟ್ಟಂಥವರು, ಎಲ್ಲದಕ್ಕೂ ಕಾರಣಕರ್ತರಾದಂಥವ್ರು ಎಲ್ಲರೂ ಕೂಡ ಇಲ್ಲಿ ಅಪರಾಧಿಗಳೇ. ಈಗಾಗಲೇ ಸಂತ್ರಸ್ತೆಯರು 4 ಜನ ಸಂತ್ರಸ್ತೆಯರು SITಗೆ ರಹಸ್ಯವಾಗಿ ದೂರು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ SIT ನೀವು ಸಂತ್ರಸ್ತರ ಹೆಸರನ್ನು ರಿವೀಲ್ ಮಾಡೋಂಗಿಲ್ಲ ಮತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳೋಂಗಿಲ್ಲ. ಯಾಕಂತ ಹೇಳಿದ್ರೆ ನಾನು ಇದು ಐ ಪ್ರೊಫೈಲ್ ಕೇಸು. ನಾನು ನಿಮ್ಗೆ ಹೇಳಿದ್ದು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಅತಿದೊಡ್ಡ ಅಧಿಕಾರವನ್ನು ಹೊಂದಿರತಕ್ಕಂಥ ಈ ರಾಜ್ಯದ ಅತಿದೊಡ್ಡ ಕುಟುಂಬದ ಕುಡಿ ಈ ಕೃತ್ಯದಲ್ಲಿ ತೊಡಗಿರುವತಕ್ಕಂಥದ್ದು. ಹಾಗಾಗಿ ಐ ಪ್ರೊಫೈಲ್ ಕೇಸ್ನಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಈಗಾಗಲೇ ಒಟ್ಟು 5 ಜನ ಸಂತ್ರಸ್ತೆಯರು SIT ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ಅದನ್ನು ಅವರು ಆ ದೂರು ಕೊಟ್ಟಿರೋ ವಿಚಾರ ಇರುವಂಥದ್ದು ಯಾವುದನ್ನು ಬಿಡ್ತಿಲ್ಲ. BK ಸಿಂಗ್ ಇಸ್ ಎ ವೆರಿ ಗುಡ್ ಆಫೀಸರ್. ನೀವು ಎಲ್ಲೇ ಕೇಳಿ, ಗೌರಿ ಲಂಕೇಶ್ ಅಂತ ಕೇಸನ್ನು ಅದನ್ನು ಟ್ರೇಸ್ಔಟೇ ಆಗಲ್ಲ ಅಂತಿದ್ದಂಥ ಕೇಸನ್ನು ನೀವು ಟ್ರೇಸ್ಔಟ್ ಮಾಡಿದಂಥ ಅವರಿಗೆ ಹೆಗ್ಗಳಿಕೆ ಅವರಿಗೆ ಸಲ್ಲುತ್ತೆ. ಮತ್ತು ಸುಮನ್ ಡಿ ಫನ್ನೇಕರ್ ಒಳ್ಳೆ ಟೀಮ್ ಇದೆ. ಮತ್ತು ಇದು ಸಾಮಾಜಿಕ ಮತ್ತು ರಾಜಕೀಯ ಅಪರಾಧ ಅಂತ ಕರೆದರೂ ತಪ್ಪಾಗಲಾರದು. ಕುಕೃತ್ಯದಲ್ಲಿ ಭಾಗಿಯಾದವರು, ಇವರ ಕುಕೃತ್ಯ ಗೊತ್ತಿದ್ದು ಕೂಡ ಸುಮ್ಮನಿದ್ದಂಥವರು ಮತ್ತು ಈ ಕುಕೃತ್ಯವನ್ನು ಸಮಾಜಕ್ಕೆ ಪಸರಿಸಿದವರು. ಹಾಗಾಗಿ ಇದು ಪ್ರಜ್ವಲ್ ರೇವಣ್ಣ ಮಾಡಿರ್ತಕ್ಕಂಥ ಸಾಮಾಜಿಕ ಮತ್ತು ರಾಜಕೀಯ ಅಪರಾಧ. ಹಾಗಾಗಿ ಇಲ್ಲಿ ಎಲ್ಲರಿಗೂ ಶಿಕ್ಷೆ ಆಗಬೇಕು. ನಿಮಗೆ HD ರೇವಣ್ಣ ಹೇಳ್ತಾರೆ ನೋಡಿ, ಇದು ಹಳೆ ವಿಡಿಯೋ ಅಂತ. ಹಾಗಾದರೆ ತನ್ನ ಮಗನ ಅಷ್ಟು ಕುಕೃತ್ಯ ಅವರಿಗೆ ಗೊತ್ತಿತ್ತು ಮತ್ತು ಗೊತ್ತಿದ್ದು ಕೂಡ ತನ್ನ ಮಗನ ಕುಕೃತ್ಯಕ್ಕೆ ಅವರು ಯಾಕೆ ಪ್ರೋತ್ಸಾಹವನ್ನು ಕೊಟ್ಟರಂಗಾದ್ರೆ ಅಂತ ಒಂದು ಪ್ರಶ್ನೆ ಒಡಮುತ್ತೆ. ತಪ್ಪು ಮಾಡಿದಾನೆ ಅಂತ ಒಪ್ಕೊಂಡಂಗಾಯ್ತಲ್ಲ. ಎಸ್, ಅವ್ರನ್ನ ಹೇಳೋದು ಇದು ಹಳೆ ವಿಡಿಯೋ ಅಂದರೆ ಅರ್ಥ ಏನು ಅಂದರೆ ಅವರಿಗೆ ಇಡೀ ಕುಟುಂಬಕ್ಕೆ ಈತ ತನ್ನ ಮಗ ಏನು ಮಾಡ್ತಿದೆ ಅಂತ ಗೊತ್ತಿತ್ತು ಮತ್ತು ಹಳೆ ಈ ಥರ ವಿಡಿಯೋಗಳನ್ನು ಮಾಡಿದ್ದ. ಇಂಥ ವಿಡಿಯೋಗಳನ್ನು ಮಾಡಿದ ಸಂದರ್ಭದಲ್ಲಿ ಅಪರಾಧವನ್ನು ಮಾಡೋದು ಬೇರೆ, ಅಪರಾಧಗಳನ್ನು ಮಾಡಿದಂಥವರಿಗೆ ಸಹಕಾರ ಮಾಡುವಂಥದ್ದು ಮತ್ತು ಗೊತ್ತಿದ್ದು ಕೂಡ ಸುಮ್ಮನೆ ಇರೋದು ಕೂಡ ಅವರು ಕೂಡ ಅಪರಾಧಿಗಳಾಗ್ತಿರೋದು ಈ ದೇಶದ ಈ ನೆಲದ ಕಾನೂನಲ್ಲಿರ್ತಕ್ಕಂಥ ಅನೇಕ ಸೆಕ್ಷನ್ಗಳು ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಪ್ರಜ್ವಲ್ಲು ನಾನು ಹೇಳಿದ್ನಲ್ಲ, ಇದು ಸಾಮಾಜಿಕ ಮತ್ತು ರಾಜಕೀಯ ಅಪರಾಧ ಆಗಿದ್ದರಿಂದ ಈ ಕುಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಅದು ದೇವೇಗೌಡರ ಕುಟುಂಬ ಸೇರಿದಂತೆ ಮತ್ತು ಇದನ್ನು
ಸಮಾಜಕ್ಕೆ ಅರಿಬಿಟ್ಟವರು ಸೇರಿದಂತೆ ಮತ್ತು ಇದನ್ನು ಮಾಡಿದಂಥವ್ರು ಕೂಡ ಎಲ್ಲರ ವಿಚಾರಣೆ ಆಗಬೇಕಾಗಿದೆ. ಮತ್ತು ಫಸ್ಟ್ ಆಫ್ ಆಲ್ ಪ್ರಜ್ವಲ್ ರೇವಣ್ಣರವರು ಬಹುಶಃ ಇದು ಈ ದೇಶ ಕಂಡ ಅತಿ ದೊಡ್ಡ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಅಂತ ಒಂದು ಪ್ರಕರಣ ಇದೆಯಲ್ಲ, ಅತಿ ದೊಡ್ಡ ಹಗರಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ ನಾನು ಹೇಳಿದೆ ಹೈ ಪ್ರೊಫೈಲ್ ಕೇಸು ಸಾರ್ವಜನಿಕರಲ್ಲಿ ಇವತ್ತು ಚರ್ಚೆ ಆಗ್ತಿದೆ. ದೇವೇಗೌಡರು ಮೊಮ್ಮಗರಿ ಅವ್ರನ್ನೆಲ್ಲ ಟಚ್ ಮಾಡೋಕ್ಕಾಗುತ್ತಾ ಅಂತ. ಅದ್ರ ಹಿನ್ನೆಲೆ ಬಹಳಷ್ಟು ಇದೆ, ನಾನು ಮಾತನಾಡೋದು ತಪ್ಪಾಗುತ್ತೆ. ಜನರಿಗೆ ಸಾರ್ವಜನಿಕವೆಲ್ಲ ಚರ್ಚೆ ಆಗ್ತಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಮತ್ತು ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ. ಅದು ಎಂಥ ಹೈ ಪ್ರೊಫೈಲ್ ಕೇಸ್ ಆದರೂ ಸರಿ. ಈ ದೇಶದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಎಷ್ಟೇ ಪವರ್ಫುಲ್ ಇದ್ದರೂ ಕೂಡ, ಅವರ ಮೊಮ್ಮಗಾಗಿದ್ದರೂ ಕೂಡ, ಒಬ್ಬ ಮಾಜಿ ಮುಖ್ಯಮಂತ್ರಿಯವರ ಅಣ್ಣನ ಮಗ ಆಗಿದ್ರು ಕೂಡ, ಒಬ್ಬ ಮಂತ್ರಿಯ ಮಗ ಆಗಿದ್ರು ಕೂಡ, ಒಬ್ಬ ಸಂಸದ ಆಗಿದ್ದರೂ ಕೂಡ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ಎಂಥರಿಗೂ ಕೂಡ ತಪ್ಪು ಮಾಡಿದ್ರೆ ಶಿಕ್ಷೆ ಇದೆ ಅನ್ನೋದನ್ನು ಪ್ರೂವ್ ಮಾಡೋ ಮುಖಾಂತರ ಈ ದೇಶದ ಸಾರ್ವಜನಿಕರಿಗೆ ಮತ್ತು ಈ ದೇಶದ ಯಾರೆಲ್ಲ ಅನುಮಾನ ಪಡ್ತಿರೋ ಅವರಿಗೆ ಒಂದು ಉತ್ತರವನ್ನು ಕೊಡಬೇಕಾಗಿದೆ. ಹಾಗಾಗಿ ಇದು ಹೈ ಪ್ರೊಫೈಲ್ ಕೇಸ್ ಇರೋದ್ರಿಂದ ಭಾಳಷ್ಟು ಅನುಮಾನಗಳು ಕಾಡ್ತಿರುವಂಥದ್ದು. ಹಾಗಾಗಿ ಏನು SIT CID ಅಂಡರ್ SIT ಇದೆ, ಎಲ್ಲ ಅಧಿಕಾರಿಗಳು ಒಳ್ಳೆಯ ಅಧಿಕಾರಿಗಳಿರ್ತಕ್ಕಂಥದ್ದು. ಹಾಗಾಗಿ ಅವರು ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕಾಗಿದೆ. ಯಾವುದೋ ಒಂದು ಸರ್ಕಾರದ ಇಶಾರೆಯಾಗಿ ಸರ್ಕಾರಕ್ಕೆ ಬೇಕಂತ ಯಾವುದೇ ರೀತಿ ತನಿಖೆಯನ್ನು ಮಾಡಬಾರ್ದು. ಸತ್ಯ ಏನಿದೆ ಸತ್ಯ ಬಯಲಾಗಬೇಕಿದೆ. ನೋಡಿ, ಪ್ರಜ್ವಲ್ ರವರು ಟ್ವೀಟ್ ಮಾಡ್ತಾರೆ, ನನಗೆ 7 ದಿನ ಕಾಲಾವಕಾಶ ಬೇಕು ಅಂತ ಹೇಳ್ತಾರೆ, ಜೊತೆಗೆ ಸತ್ಯ ಯಾವತ್ತಿದು ಹೊರಬರುತ್ತೆ ಅಂತ ಹೇಳ್ತಾರಂದರೆ, ಬಹುಶಃ ಈಗ ಮಧು ಒಂದು ಮಾತನ್ನು ಹೇಳಿದರು, ಓಪನ್ ಸೀಕ್ರೆಟ್ ಎಲ್ರಿಗೂ ಗೊತ್ತಿದೆ, ಪ್ರಜ್ವಲ್ಲೇ ಇರೋದಂಥದ್ದು ಎಲ್ರಿಗೂ ಗೊತ್ತಿದೆ. ಆದರೂ ಕೂಡ ಅವ್ರಿಗೆ ಹೆಂಗಿದೆ ಅಂತ ಹೇಳಿದ್ರೆ, ನಾನು ಅಪರಾಧ ಮಾಡಿದ್ರು ಕೂಡ ಬಚಾವಾಗ್ಬೋದು ಅನ್ನೋ ಒಂದೇ ಸಣ್ಣ ಉದಾಹರಣೆ ಅಂತ ಹೇಳಿದ್ರೆ, ಸತ್ಯ ಹೊರಬರುತ್ತೆ, ಸತ್ಯಕ್ಕೆ ಜಯ ಇದೆ ಅಂತ ಹೇಳ್ಕೊಳ್ಳೋ ಮುಖಾಂತರ ಮತ್ತು ಇದರಲ್ಲಿ ಏನೂ ಇಲ್ಲ ಅನ್ನೋ ಮುಖಾಂತರ ಅವ್ರ ತಂದೆ ಪ್ರಜ್ವಲ್ ರೇವಣ್ಣ ತಂದೆ ರೇವಣ್ಣರವರು ಅದನ್ನು ಸಮಂಜಸನೆ ಮಾಡುವ ಮುಖಾಂತರ ಎಲ್ಲ ಒಂದು ಕಡೆ ಇಂಥ ಕುಕೃತ್ಯಗಳಿಗೆ ಎಲ್ಲ ಒಂದು ಕಡೆ ಈ ದೇಶದ ವ್ಯವಸ್ಥೆ ಅವರ ಪರವಾಗಿ ಕೆಲಸ ಮಾಡ್ತಂಥ ಆರೋಪಗಳು ಮತ್ತು ಅನುಮಾನಗಳು ಇದಕ್ಕೆ ಕಾಡಾಗುತ್ತೆ. ಹಾಗಾಗಿ ಈ SIT ಇರುವಂಥದ್ದು SIT ಕೂಡ ಪ್ರಾಮಾಣಿಕವಾಗಿ ಯಾವುದೇ ಸರ್ಕಾರದ ಹಾಲಿ ಇರ್ತಕ್ಕಂಥ ಸರ್ಕಾರದ ಇಶಾರೆಯಂತೆ ಅಥವಾ ಮಾಜಿ ಪ್ರಧಾನಿಗಳು ಅವರು ಹೈ ಇನ್ಫ್ಲೂಯೆನ್ಸ್ ಅಂತ ಒಂದು ಭಯದಿಂದನೋ ಅಥವಾ ಈ ದೇಶದ ಬೇರೆ ಬೇರೆ ಅಂಗಗಳಿದಲ್ಲ ಅವೆಲ್ಲವೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಇಂಥ ಸಾವಿರಾರು ಹೆಣ್ಮಕ್ಳು ಬೀದಿಗೆ ಬೀಳುವಂಥದ್ದು, ಇಂಥ ತಮ್ಮ ತೃಸೆಗೆ ಬಳಸ್ಕೊಳ್ಳೋದು ನಿಲ್ಲುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದೊಂದು ಎಕ್ಸಾಂಪಲ್ ಆಗಬೇಕು. ಆಮೇಲೆ ಇದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಆ ಮಾತಿನ ಹಾದಿನೂ ತಪ್ತಾ ಇದೆಯಾ ಅಂತ. ಫಾರ್ ಎಕ್ಸಾಂಪಲ್, ಈಗ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಏನು ತಪ್ಪು ಮಾಡಿದ್ದಾನೆ ಅನ್ನುವಂಥದ್ದನ್ನು ಮಾತನಾಡೋ ಬದಲು ಸಿದ್ದರಾಮಯ್ಯನವ್ರ ಮಗ ಏನು ಮಾಡಿದ್ರು ಅದನ್ನ ಹೊರಗೆ ತರಬೇಕಾಗತ್ತೆ. ಯಾರ್ಯಾರು ಸಹಾಯ ಅಟೆನ್ಷನ್ ಡೈವರ್ಟ್ ಇದು ಮಹಾನಾಯಕ ಅಂತ ಹೇಳಕ್ ಹೋಗೋದು. ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಈಗ ಇಷ್ಟೆಲ್ಲ ಹಂಗಾಮ ಆದ್ಮೇಲೆ ಹೌದು ಮಾಡಿದಾನೆ ಅಂತ ಹೇಳಿ ಅಂತ ಧೈರ್ಯ ಇದೆಯಾ? ಯಾರಿಗಾದ್ರೂ ಇದೆಯಾ ಹೇಳಿ? ಅಂತ ಸಾಧ್ಯ ಇಲ್ಲ, ಅದು ಆಗ್ತಾ ಇಲ್ಲ ಪರಿಸ್ಥಿತಿ. ಅಟೆನ್ಷನ್ ಡೈವರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ರಾಜಕೀಯ ಹೆಂಗಿದೆ ಅಂದ್ರೆ, ಚುನಾವಣೆ ಕಾಲ ಆಗಿರೋದ್ರಿಂದ ಕರ್ನಾಟಕ ಇಂಥದ್ದೊಂದು ಅಸಹ್ಯಕರ ಏನು ತಿಕ್ಕಾಟಗಳನ್ನು ನೋಡಬೇಕಾಗಿದೆ. ನೋಡಿ, ನೇಹಾ ನ್ಯಾಚುರಲ್ ಒಂದು ಆಕ್ಸಿಡೆಂಟಲ್ ಪ್ರಕರಣ ಆಯಿತು. ಸೊ ಅಲ್ಲಿ ಧರ್ಮ ಮತ್ತೊಂದು ಅದೆಲ್ಲದರ ಫ್ಲೇವರಲ್ಲಿ BJP ಅದನ್ನು ಬಳಸ್ಕೊಡ್ತು ಅಂತ ಕಾಂಗ್ರೆಸ್ ಅಕ್ಯೂಸ್ ಮಾಡ್ತಾ ಇದೆ. ಸೊ ಕಾಂಗ್ರೆಸ್ ಒಂದು ಹೆಣ್ಣುಮಗಳ ಹೆಣವನ್ನು ಇಟ್ಕೊಂಡು ಈ ರೀತಿ ರಾಜಕೀಯ ಮಾಡಿದ್ರೆ ನೀವು BJP ಅವರು ಅಂತ ಸಿದ್ದರಾಮಯ್ಯ ಸ್ವತಃ ಟ್ವೀಟ್ ಮಾಡಿದ್ರು. ಇವತ್ತು ಪ್ರಧಾನಿ ಅವ್ರಿಗೆ ಪತ್ರ ಬರೆದಿರೋದೇನು? ಅದು ರಾಜಕೀಯನೇ. ಸಿದ್ದರಾಮಯ್ಯ ಅವ್ರು ಮಾಡೋದು ರಾಜಕೀಯನೇ, ಅಲ್ಲಿ ಯಾರೋ ಹುಬ್ಬಳ್ಳಿ ಕ್ಷೇತ್ರದಲ್ಲಿ ನಿಂತ್ಕೊಂಡು ಮಾತಾಡೋದು ಕೂಡ ಮಾಡೋವಂಥದ್ದು ಕೂಡ ರಾಜಕೀಯನೇ. ಸೊ ರಾಜಕೀಯದವರು, ರಾಜಕೀಯ ಪಕ್ಷಗಳು ಅವರವರ ಲೆಕ್ಕಾಚಾರಗಳಿಗೆ, ಲಾಭ ನಷ್ಟಗಳಿಗೆ ಆಯಾಮಗಳನ್ನು ಹುಟ್ಟುಹಾಕ್ತಾರೆ ಮತ್ತು ಸಮರ್ಥಗಳನ್ನು ಅಥವಾ ಟೀಕೆಗಳನ್ನು ಮಾಡ್ತಾರೆ. ಬಿಟ್ಟರೆ ನಿಜವಾದ ವಿಕ್ಟಿಮ್ಸ್ಗೆ ಏನಾಗುತ್ತೆ, ಯಾವ ಪರಿಸ್ಥಿತಿ ಆಗುತ್ತೆ ಅನ್ನೋದಕ್ಕೆ ಚಿದಾನಂದ್ ಹೇಳಿದಂತೆ ಇದು ಎಷ್ಟೇ ಪ್ರಭಾವಿ ಆಗಿರಲಿ, ಮಾಜಿ ಪ್ರಧಾನಿ ಇಡೀ ಸಾರ್ವಜನಿಕ ಚರ್ಚೆ ಆಗ್ತಿದೆ, ಮಾಜಿ ಪ್ರಧಾನಿ ಮೊಮ್ಮಗರಿ ಅವ್ರಿಗೆ ಶಿಕ್ಷೆ ಆಗಬೇಕು. ಆ ಮೂಲಕ ಅತಿ ದೊಡ್ಡ ಸಂದೇಶ ಕೂಡ ಸಿಗಬೇಕು. ಸೊ ಹೆಣ್ಮಕ್ಳು ಅಂತಂದ್ರೆ ಬರೀ ಅವರ ಒಂದು ದೊಡ್ಡ ದೊಡ್ಡ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ಅಲ್ಲ ಅನ್ನೋದು ಗೊತ್ತಾಗ್ಬೇಕು. ಇಲ್ಲಿ ಒಂದು ಭಯ ಕಾಡ್ತಾ ಇರುವಂತದ್ದು, ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂತದ್ದು, ಮಾಡಿ ಈಗ ಆಲ್ರೆಡಿ ಓಡೋಗಿದ್ದಾನ ಅವನು, ಆ ಕಾಮುಕ ವಿಕೃತ ಕಾಮಿ ಅಂತ ಆರೋಪಗಳು ಏನ್ ಬರ್ತಾ ಇದೆ ಅದು. ಅದ್ರ ಜೊತೆಗೆ ಈಗ ಒಂದೊಂದೇ ವಿಡಿಯೋಗಳು ರಿಲೀಸ್ ಆಗುವ ಮುಖಾಂತರ ಇನ್ನು ಎಷ್ಟು ಜನ ಹೆಣ್ಮಕ್ಳು ಸಾಯ್ಬೇಕಾಗುತ್ತೆ ಅನ್ನೋ ಅಬ್ಸಲ್ಯೂಟ್ಲಿ. ಈಗ ನೋಡಿ, ಆ ಪರಿಸ್ಥಿತಿನೇ ಅದು. ಆ ಕಾರಣಕ್ಕೇನೆ ಈಗ ಏನು ಹೊಸದಾಗಿ ರಿಲೀಸ್ ಆಗ್ತಾ ಇದೆ, ಮತ್ತೆ ಈಗಾಗಲೇ ರಿಲೀಸ್ ಮಾಡಿರೋದು ಕೂಡ ಯಾರನ್ನು ಮಾರ್ಫ್ ಮಾಡಿಲ್ಲ ಹೆಣ್ಮಕ್ಳನ್ನ. ಅವರ ಐಡೆಂಟಿಟಿಗಳು ಯಾವ ಕಾರಣಕ್ಕೆ ಅವರ ವೈಯಕ್ತಿಕ ಲಾಭ ನಷ್ಟಕ್ಕೆ ಹೋದ್ರೋ, ಹತ್ರಕ್ಕೆ ಇಂಥದ್ದೆಲ್ಲ ಟ್ರ್ಯಾಪ್ ಆದ್ರೋ, ಅಥವಾ ಒತ್ತಡಗಳಿಗೆ, ರಾಜಕೀಯ ಒತ್ತಡಗಳಿಗೆ ಅಥವಾ ಏನು ಆಡಳಿತ ವರ್ಗದ ಒತ್ತಡಗಳಿಗೆ, ಅವರದ್ದೇ ಆದ ಅನಿವಾರ್ಯತೆಗಳಿಗೆ ಹೋದ್ರೆ ಸೆಕೆಂಡ್ರಿ. ಆದರೆ ಅವರ ಘನತೆ, ಅವರ ಸುತ್ತಮುತ್ತ ಇರುವಂಥ ಫ್ಯಾಮಿಲಿ, ಅವರ ಪರಿಸರ, ಅವ್ರ ಇಕೋಸಿಸ್ಟಮ್ ಯಾವ ರೀತಿ ಡೆಂಟ್ ಆಗಿದೆ ಇವತ್ತು, ಅವರು ತಲೆ ಎತ್ಕೊಂಡು ಓಡಾಡಕ್ಕಾಗತ್ತೆ, ಅವ್ರಿಗೆ ಕೌಟುಂಬಿಕವಾಗಿ ಸವಾಲುಗಳಿದೆ, ಇವೆಲ್ಲ ಯೋಚನೆ ಮಾಡಿಲ್ವಲ್ಲ. ಏನಾದ್ರು ಹೈ ಪ್ರೊಫೈಲ್ ಕೇಸ್ ಇದು, ಈ ಕೇಸ್ ಏನಾದ್ರು ಮುಚ್ಚಿ ಹೋದ್ರೆ, ಏನು ಮಾಡಿಲ್ಲ ಅಂತ ಹೇಳಿದ್ರೆ ಬಹುಶಃ ಈ ದೇಶದ ನಮ್ಮಂತ ಸಾರ್ವಜನಿಕರು, ಸಣ್ಣ ಪುಟ್ಟ ಪಾಪರು ತಲೆ ತಗ್ಗಿಸುವ ವಿಚಾರ ಈ ದೇಶ ಯಾರಿಗೂ ಮಾತ್ರ ಒಂದು ನ್ಯಾಯ, ಇಂಥ ಹೈ ಪ್ರೊಫೈಲ್ ಇನ್ನೊಂದು ನ್ಯಾಯ ಅಂತ ಪ್ರೂವ್ ಆಗುತ್ತೆ. ಪ್ರಾಮಾಣಿಕವಾಗಿ ತನಿಖೆ ಆಗ್ಬೇಕಷ್ಟೇ. ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನು ಯಾವ ರೀತಿಯಾಗಿ ತುಂಬಾ ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ತನಿಖೆಯನ್ನು ನಡೆಸಿ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ. ಈಗ ನೆಕ್ಸ್ಟ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ರಾಜ್ಯದ ಹೈ ಪ್ರೊಫೈಲ್ ಕ್ಷೇತ್ರದ ಬಗ್ಗೆ ನಿಮ್ಮ ಮುಂದೆ ಮಾಹಿತಿಯನ್ನ ಹಾಗೆ ವಿಶ್ಲೇಷಣೆಯನ್ನ ಇಡ್ತಾ ಹೋಗ್ತೀವಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.